ಏನ್ ಮಳೆ ಬರ್ತೈತೆ. ಡ್ರೆಸ್ ಕೋಡ್ ಈ ಸಿರಿ ರೆಸಾರ್ಟ್ ನೋಡಕ್ಕೆ ನಾವು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇದು ಪಾರ್ಟ್ 2 ವ್ಲಾಗ್ ಆಗಿರುತ್ತೆ ಮಾನ್ಸೂನ್ ಸೀಸನ್ದು. ಆ್ಯಕ್ಚುಲಿ ಪ್ರೀವಿಯಸ್ ವ್ಲಾಗಲ್ಲಿ ನಾವು ಬಾಬಾ ಬುಡಂಗಿರಿಯಿಂದ ಜೆಡ್ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದೆ. ಅದರ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ ಇದು. ಯಪ್ಪ ಏನು ಮಳೆ ಗೊತ್ತಾ, ನಾವಂತೂ ರೈನ್ ಕೋಟ್ ತೊಗೊಳೋದೇ ಮರ್ತೋಗಿದ್ವಿ. ಕೊನೆಗೂ ನಾವು ಹೇಮಂಡ್ಗುಂಡಿಗೆ ಬಂದು ತಲುಪ್ತಾ ಇದ್ದೀವಿ. ಇನ್ನು ಜಸ್ಟ್ 1 ಕಿಲೋಮೀಟರ್ ಇದೆ ಅಷ್ಟೇ. ಕೆಮ್ಮಣ್ಗುಂಡಿ ಎಂಟ್ರೆನ್ಸಲ್ಲಿ 180 ರುಪೀಸ್ ಪಾರ್ಕಿಂಗ್ ಚಾರ್ಜ್ ಅಂತ ಚಾರ್ಜ್ ಮಾಡ್ತಾರೆ. ಬಿಕಾಸ್ ಅಲ್ಲಿ ಒಂದು ರೋಸ್ ಗಾರ್ಡನ್ ಇದೆಯಂತೆ. ರೋಸ್ ಗಾರ್ಡನ್ ಅವ್ರ ಫ್ಲವರ್ ಗಾರ್ಡನ್ ಏನೋ ಒಂದಿತ್ತಂತೆ ಪಾರ್ಕಿಂಗು. ನಾವು ನೋಡ್ಕೊಂಡಿಲ್ಲ, ನೀವು ಹೋಗಿ ಮಿಸ್ ಮಾಡಬೇಡಿ. ಇದು ಎಂಟ್ರೆನ್ಸಲ್ಲಿ ನಾವು ಪರ್ ಪರ್ಸನ್ಗೆ 150 ರುಪೀಸ್ ಕೊಟ್ಟು ಎಲ್ಲರೂ ಟಿಕೆಟ್ ತಗೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಬಟ್ ಇಟ್ ವರ್ತಬಲ್ ಗೈಸ್. ಎಲ್ಲ ಫುಲ್ ರೈನ್ ಕೋಟ್ ಹಾಕೊಂತ ಇದೀವಿ. ಈ ಜಂಗಲಲ್ಲಿ ಫುಲ್ ಹೋಗ್ಬೇಕಂತ ಇವಾಗ ಎಲ್ಲ ನಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿಂದ ಟ್ರಕ್ಕಿಂಗ್ ಇರುತ್ತೆ. ನ್ಯೂ ಡ್ರೆಸ್ ಕೋಡ್ 100 ರೂಪಾಯಿಗೆ ಸಿಗ್ತಾ ಇದ್ದಿದ್ದು ರೈನ್ ಕೋಟ್ ನ ಬಿಟ್ಟು 150 ರೂಪಾಯಿ ರೈನ್ ಕೋಟ್ ನ ತಗೊಂಡು ಹಾಕೊಂಡು ಹೋಗ್ತಾ ಇದೀವಿ ನೋಡಿ. ಏನ್ ಮಾಡಕ್ಕಾಗುತ್ತೆ, ಎಲ್ಲಾನು ಮಳೆ ಬರ್ತಾ ಇರ್ಲಿಲ್ಲ. ಈಗ ನೋಡಿದ್ರೆ ಸಡನ್ ಆಗಿ ಮಳೆ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ನಾವು ರೈನ್ ಕೋಟ್ ತಗೊಳ್ಳೋ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಏನೋ ಜಿಂಕೆ ಜಿಂಕೆ ಅಂತ ಹೇಳಿ ಎಲ್ಲ ಬಕ್ರಾ ಮಾಡ್ತಾವ್ರೆ. ಈ ತರ ಜಂಗಲಲ್ಲಿ ವಾಕ್ ಮಾಡಿದ್ದೆ ಇಲ್ಲ ಯಾವತ್ತು. ಈಗ ಮಾಡ್ತಾ ಇದೀವಿ. ಹೆಂಗಿದೆ ಫಸ್ಟ್ ಎಕ್ಸ್ಪೀರಿಯನ್ಸ್? ಕೊಚ್ಚಲೆಲ್ಲ ಎಗ್ರಾಡ್ಕೊಂಡು ಪಗ್ರಾಡ್ಕೊಂಡೆಲ್ಲ ಹೋಯ್ತಾ ಇದೀವಿ. ಮುಂದೆ ತೋರಿಸ್ತೀನಿ ಹೆಂಗಿದೆ ಈ ತರ. ಬಂದು ಇನ್ನು ಅಲ್ಲೆಲ್ಲೋ ಮೇಲ್ಗಡೆ ಎತ್ಕೊಂಡು ಹೋಗ್ಬೇಕಂತೆ, ಹತ್ಕೊಂಡು ಹೋಗ್ತಾ ಇದೀವಿ. ವಾಟರ್ ಫಾಲ್ಸ್ ನೋಡಿ ಅಕ್ಕ, ಅಕ್ಕ ವಾಟರ್ ಫಾಲ್ಸ್. ಹುಷಾರು, ಯಾಕೆ ಬಿದ್ದಿದ್ದು ನೋಡಿ. ವಾಟರ್ ಫಾಲ್ಸ್ ವಾಟರ್ ಫಾಲ್ ಅಕ್ಕ ಕಾಲ್ ಜಾರ್ತದೆ. ಏ ಬೇಡ, ಹೋಗ್ಬೇಡ, ಜಾರ್ತದೆ ಬಾ ಸಾಕಲ್ಲೇ. ಎಷ್ಟು ತರ ಆಯ್ತಾವಲ್ಲ ಮಗ. ಈ ಬ್ಯೂಟಿಫುಲ್ ವ್ಯೂ ನೋಡೋದಿಕ್ಕೆ 2 ಕಣ್ಣು ಸಾಲದು. ಇವೆಲ್ಲ ವಾಟರ್ ಫಾಲ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ವಾಟರ್ ಫಾಲ್ಸ್ ಹೆಂಗಿದೆ ಅಂತ ಹೇಳಿ ತರ್ತೀವಿ ನೋಡಿ. ದಿಸ್ ಇಸ್ ವಾಟರ್ ಫಾಲ್ಸ್. ಹೋಗಿರೋದೇ ಉಂಟಂತೆ, ಅದರಲ್ಲೂ 1-2 ರೀಲ್ಸ್ ಮಾಡದೆ ಇರೋಕ್ಕಾಗುತ್ತಾ? 1-2 ರೀಲ್ಸ್ ಹಾಕಿದ್ದೀರಿ, ನೋಡ್ಕೊಂಡು ಬನ್ನಿ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನಾವು ಅಲ್ಲಿರೋದೆ ಇದಕ್ಕೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಏನಿಲ್ಲ ನಡ್ರಿ ಹೋಗೋಣ. ವಾಪಸ್ ಬರೋದು ಮರ್ತೋಗ್ಬಿಡ್ಬೇಕು ಅಂತ ಜಾಗಕ್ಕೆ ಹೋಗೋಣ ನಡ್ರಿ. ಎಲ್ಗೋ ಹೋಗೋದು? ಬರೀ ಮೋಡ ತುಂಬಿಕೊಂಡಿರುತ್ತೆ ಅಂತಿದ್ಯಲ್ಲ ಆ ಊರ್ಗ. ಏನು ಅಲ್ಲಿಗೆ ಹೋಗ್ತಾ ಇದೀವಾ? ಹೆಂಗಿದೆ ಹೆಂಗಿದೆ ವ್ಯೂಸು? ವ್ಯೂ ಮಾತ್ರ ಮಸ್ತಾಗಿದೆ. ಹೋಗ್ತಾ ಇರೋ ದಾರಿ ಕೂಡ ಸೂಪರ್ ಆಗಿದೆ. ನೋಡಿ ಎಷ್ಟು ದೊಡ್ಡ ಬೆಳೆದಕ್ಕೆ. ಸ್ಟಾರ್ಟಿಂಗಲ್ಲಿ ಬರ್ಬೇಕಾದ್ರೆ 1-2 ಕಿಲೋಮೀಟ್ರ್ ರೀಚ್ ಥೆರಪಿ ಅಂತ ಚೆನ್ನಾಗಾಯಿತು ಎಲ್ಲರಿಗೂ. ಅದಾದಮೇಲೆ ಫುಲ್ ಜೋಶ್ ನೋಡಿ, ಯಾಕಂದರೆ ಅದಿರಲಿಲ್ಲಲ್ಲ, ಅದಕ್ಕೆ ಇದ್ದಿದ್ರೆ ಫುಲ್ ಹೈ ಜಂಪ್ ಲಾಂಗ್ ಜಂಪೆಲ್ಲ ಆಡ್ಕೊಂಡು ಬಂದಿದ್ದೀವಿ. ಆದರೂ ಈ ವ್ಯೂ ಇಂದ ಸಖತ್ತಾಗಿತ್ತು, ಮಾತ್ರ ಎಂಜಾಯ್ ಮಾಡ್ತಾಯಿದ್ದೀವಿ. ಐ ಹೋಪ್ ಈ ವಿಡಿಯೋ ನೋಡಿ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ಅಪ್ಪ ಏನು ಸಾಕು ಎಲ್ಲಿ ತಲೆ ಆನೆ ನೋಡ್ರು. ಏನು ಮಳೆ ಬರ್ತೈತೆ, ಗಾಳಿ ಎಲ್ಲ ಹೋಗ್ತಾವ್ರೆ. ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಗೈಸ್. ಫಾಸ್ಟ್ ಆಗೋದ್ರೆ ಏನು ಪ್ರಯತ್ನ ಅಲ್ವಾ? ನೋಡಿ ಯಾವ ಥರ ವ್ಯೂ ಇದೆ ಅಂತ. ಟಾಪಿಗೆ ರೀಚ್ ಆದಮೇಲೆ ಮಳೆ ಜಾಸ್ತಿ ಬಂದುಬಿಡೋದ,
ಆದರೂ ಪರವಾಗಿಲ್ಲ. ಬಟ್ ಗಾಳಿ ನಮ್ಮನ್ನೇ ಸಾಚೆ ಬೀಸಾಕೋ ರೇಂಜಲ್ಲಿ ಇದ್ರೂ ನಮ್ಮ ಖುಷಿಗಂತೂ ಪರಿವೇ ಇರಲಿಲ್ಲ. ಸಖತ್ ಎಂಜಾಯ್ ಮಾಡಿಕೊಂಡು ಒಂದಷ್ಟು ಫೋಟೋಶೂಟ್ಗಳು ಮಾಡಿಕೊಂಡು ರೀಲ್ಸ್ ಮಾಡಿ ಅದಾದಮೇಲೆ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ 100% ಗೈಸ್ 150 ರೂಪೀಸ್ ಪೈಸಾ ವಸೂಲಂಗಿತ್ತು ಮಾತ್ರ ಪ್ಲೇಸು. ನೀವು ಹೋಗಿ ಯಾರೆಲ್ಲ ಚಿಕ್ಕಮಂಗ್ಳೂರು ಸೈಡಿಗೆ ಹೋಗ್ತೀರಾ ಈ ಪ್ಲೇಸ್ನ ಮಾತ್ರ ವಿಸಿಟ್ ಮಾಡೋದು ಮರಿಬೇಡಿ. ಬರೋಕ್ಕೆ ಮನಸ್ಸಿಲ್ಲದೆ ಇದ್ದರೂ ಬರಬೇಕಾದ ಕಾರಣಗಳಿಂದ ವಾಪಸ್ ಬರ್ತೀವಿ. ಬಟ್ ಆದರೆ ಹೋಗಬೇಕಾಗಿರೋ ಅಷ್ಟು ಜೋಶ್ ಇದ್ದಿದ್ದು ಬರಬೇಕಾದ್ರೆ ಇರಲಿಲ್ಲ ಗೈಸ್. ಬಿಕಾಸ್ ಹೋಗಬೇಕಾದ್ರೆ ಎಲ್ಲಿ ರೀಚ್ ಕಟ್ಸ್ಬಿಡುತ್ತೋ ಹಂಗಾಗುತ್ತೋ ಹಿಂಗಾಗುತ್ತೋ ಅಂತ ಹೇಳಿ ಮಾಡಿಕೊಂಡು ಕುಣ್ಕೊಂಡು ಲಾಂಗ್ ಜಂಪ್ ಮಾಡ್ಕೊಂಡೆಲ್ಲ ಬರ್ತಾಯಿದ್ರಿ. ಬಟ್ ಹೋಗಬೇಕಾದ್ರೆ ತುಂಬ ಹುಷಾರಾಗಿ ಎಲ್ಲಿದ್ದಾವೆ ಏನು ಅಂತ ಎಲ್ಲ ನೋಡಿಕೊಂಡು ಫುಲ್ ಎಲ್ಲರೂ ಮಾತಾಡಿಕೊಂಡು ಬರ್ತಾಯಿದ್ರಿ. ಅದರಿಂದ ದಾರಿ ಸಾಗಿದ್ದೇ ಗೊತ್ತಾಗಲಿಲ್ಲ. ಬಟ್ ಏನೇ ಹೇಳಿ ಕಮೆಂಟ್ ಗುಂಡಿಗೆ ಬಾಯ್ ಹೇಳಿ ನಾವು ಅಲ್ಲಿಂದ ಹೊರಟಿದ್ದು ಊಟ ಮಾಡೋದಕ್ಕೆ ಅಂತ ಹೇಳಿ. ಊಟ ಮಾಡೋಕ್ಕಿಂತ ಮುಂಚೆ ಹೋಗೋ ದಾರಿಯಲ್ಲಿ ಕಲದಗಿರಿ ಫಾಲ್ಸ್ ಇದೆ ಮತ್ತು ದೇವಸ್ಥಾನ ಇದೆ ಅಂತ ಹೇಳಿ ಅಲ್ಲಿಗೆ ಹೋದ್ರಿ. ಬಟ್ ನಾವು ನೋಡಿದ್ದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸಿಗೂ ರಿಯಾಲಿಟಿ ಚೆಕ್ಕಿಗೂ ತುಂಬ ಡಿಫ್ರೆನ್ಸ್ ಇದೆ. ಹಳೇದ್ರಲ್ಲಿ ನಾನು ಹೇಳಿದ್ನಲ್ಲ ಆಲ್ರೆಡಿ ಅದೇ ಥರ ಇಲ್ಲೂ ಕೂಡ ಜಾಸ್ತಿ ನೀರಿದೆ ಹಂಗಿದೆ ಹಿಂಗಿದೆ ಅಂತ ಹೇಳ್ದವರು ಇಲ್ಲಿದ್ದಿದ್ದೆ ಸ್ವಲ್ಪ ನೀರು. ನೀವೇ ನೋಡ್ತಾ ಇದ್ದೀರಲ್ಲ ಹೆಂಗಿತ್ತು ಪ್ಲೇಸ್ ಅಂತ. ಕಲ್ಲತ್ಕೆರೆ ಮುಗಿಸ್ಕೊಂಡು ನಾವು ಎಲ್ಲಾದರೂ ಊಟ ಮಾಡಿಕೊಂಡು ಆಮೇಲೆ ಸಿರಿ ಕೆಫೆಗೆ ಹೋಗೋಣ ಅಂತ ಅಂದ್ಕೊಂಡ್ರೆ ಬಟ್ ಹೋಗೋ ದಾರಿಯಲ್ಲಿ ನಮಗೆಲ್ಲೂ ವೆಜ್ ಊಟ ಸಿಕ್ಕಲಿಲ್ಲ. ಸೊ ಅದಕ್ಕೇನೆ ನಾವೇನು ಮಾಡಿದ್ರಿ ಸಿರಿ ಕೆಫೆಗೆ ಹೋಗೋಣ ಅಂತ ಹೇಳಿ ರೂಟ್ ಹಾಕಿದ್ರಿ. ಬಟ್ ಎಲ್ಲೆಲ್ಲೋ ಹೋಯ್ತು ಏನೇನಾಯ್ತು ಅಂತ ಹೇಳಿ ಮುಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನೋಡಿ. ಈ ಸಿರಿ ರೆಸಾರ್ಟ್ನ ನೋಡೋಕ್ಕೆ ನಾವು 3 ಕಿಲೋಮೀಟ್ರ್ ಮುಂಚೆ ಹೋಗಿ ಮತ್ತೆ 3 ಕಿಲೋಮೀಟ್ರ್ ವಾಪಸ್ ಬಂದಿದ್ದೀವಿ. ಸ್ಪೆಷಾಲಿಟಿ ಆಫ್ ಚಿಕ್ಕಮಂಗ್ಳೂರು. ಹಾರ್ಸ್ ರೈಡ್ ಹೋಗ್ತಾ ಇದೆ ಮನೆಗೆ. ನಾವು ಸಿರಿ ಕೆಫೆ ಕಡೆಗೆ ಹೋಗ್ತಾ ಇದ್ದೀವಿ ಗೈಸ್. ಚೆನ್ನಾಗಿರುತ್ತೆ. ಇನ್ನೊಂದು 5 ನಿಮಿಷ ಲೇಟಾಗಿ ಬಂದಿದ್ದರೆ ಅವ್ರ ಜೊತೆ ನಮ್ಮನ್ನು ಕರ್ಕೊಂಡು ವಾಪಸ್ ಹೋಗ್ತಾ ಇದ್ರೇನೋ. ಏಕೆ ಅಂತ ಹೇಳಿದ್ರೆ ಕ್ಲೋಸಿಂಗ್ ಟೈಮ್ ಕರೆಕ್ಟಾಗಿ ಬಂದಿದ್ರಿ ನಾವು. ಅದರಿಂದ ನಮಗೆ ಅವೈಲಬಲ್ ಇದ್ದಿದ್ದು ಕಾಫಿ ಒಂದೇ. ಎಲ್ಲರೂ ಕಾಫಿ ಕುಡಿಯೋಣ ಅಂತ ಹೇಳಿ ಪ್ಲ್ಯಾನ್ ಹಾಕಿ ಅದಕ್ಕಿಂತ ಮುಂಚೆ ರೆಸಾರ್ಟ್ ಹೆಂಗಿತ್ತು ಅಂತ ಹೇಳಿ ಪೂರ ನೋಡ್ಕೊಂಡು ಬಂದ್ರಿ. ಒಂದಷ್ಟು ಕ್ಲಿಪ್ಪಿಂಗ್ಸ್ ನಿಮಗೂ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಬಂದು ನಾವಿಲ್ಲಿ ಕಾಫಿನ ಆರ್ಡರ್ ಮಾಡಿದ್ರಿ. ಸರಿ ಅಂತ ಹೇಳಿ ಕಾಫಿ ಕೌಂಟರ್ ಹತ್ರ ಕಣ್ಣೆ ಸೆಳೆದಿದ್ದೆ ನಮಗೆ ಚಾಕ್ಲೇಟ್ಗಳು. ಇಲ್ಲೇ ನೋಡ್ಬೋದು ಎಷ್ಟೊಂದು ಇದು ವೆರೈಟೀಸ್ ಆಫ್ ಚಾಕ್ಲೇಟ್ ಇತ್ತು. ಅದರಲ್ಲಿ ನಾನು ಇದೊಂದು ಚಾಕ್ಲೇಟ್ ತೊಗೊಂಡೆ. ನೋಡಿದರೆ 100 ರೂಪಾಯಿ ಅನ್ಬಿಡೋದ. ತೊಗೊಂಡೆ ಗೈಸ್, ಏನು ಮಾಡೋಕ್ಕಾಗುತ್ತೆ. ಸೈಡ್ ಗ್ಯಾಪಲ್ಲಿ ನಮ್ಮ ಕಾಫಿ ಬಂತು. ಕಾಫಿನ ಸಿರಿ ಮುಂದೆನೇ ಕುಡಿಬೇಕು ಅಂತ ಹೇಳಿಬಿಟ್ಟು ಸಿರಿಗೆ ಕಾಫಿ ತೋರಿಸ್ಕೊಂಡು ನಾವು ಕುಡ್ಕೊಂಡು ಆಚೆ ಕಡೆ ಬಂದ್ವಿ. ಆಗ ಮುಸ್ಕಿನ ಜೋಳ ಕಣ್ಣು ಕಾಣಿಸ್ತು. ಹೊಟ್ಟೆ ಸಿತದಿಂದ ಬಾರಿಸ್ಕೊಂಡು ಯಾವುದಾದ್ರೂ ಸರಿ ಅಂತ ಹೇಳಿ ಒಂದಷ್ಟು ಗ್ರೂಪ್ ಫೋಟೋಸ್ ತೆಗೆಸ್ಕೊಂಡು ಬಂದ್ರಿ. ಸಿರಿ ಕೆಫೆಯಿಂದ ನಾವು ಸೀದಾ ಹೊರಟಿದ್ದು ಮೂಡಿಗೆರೆ ಕಡೆಗೆ. ಬಿಕಾಸ್ ನಮ್ಮ ಮೂಡಿಗೆರೆಯಲ್ಲಿ ಸ್ಟೇ ಬುಕ್ ಆಗಿತ್ತು. ಅಲ್ಲಿ ಹೋದರೆ ಫುಲ್ ಸ್ಕ್ಯಾಮ್ ಮಾಡಿಬಿಡತ್ತೆ ಗೈಸ್. ಅದಾದಮೇಲೆ ಆಲ್ಟರ್ನೇಟಿವ್ ಯಾವುದೋ ಒಂದು ಹೋಮ್ ಸ್ಟೇನೇ ಸಿಕ್ತು. ಅದು ಮನೇಲಿಲ್ಲ ಗೈಸ್. ಇವತ್ತಿನ ನಮ್ಮ ಹೋಮ್ ಸ್ಟೇ ಇಲ್ಲಾಗಿರುತ್ತೆ. ಹೋಮ್ ಟೂರ್ ಕೊಡ್ತೀನಿ ಬನ್ನಿ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು. ಇದು ಔಟ್ ಸೈಡ್ ಮೇಲ್ಗಡೆ ಟೆರೆಸಲ್ಲಿ ಊಟ ಅಂತ ಹೇಳಿದ್ದಾರೆ. ಇದು ಎಂಟ್ರೆನ್ಸಿಗೆ ಬಂದರೆ ಇಲ್ಲೊಂದು ಬೆಡ್ ಹಾಕಿದ್ದಾರೆ. ಆಮೇಲೆ ಅಲ್ಲಿ ಮೂರ್ತಿ ಸೇಮ್ ಹೋಮ್ ಥರನೇ. ಇಲ್ಲೊಂದು ರೂಮ್, ಇಲ್ಲೂ ಕೂಡ ಬೆಡ್ ಹಾಕಿದ್ದಾರೆ. ರಕ್ಷಿತಾ ಆಲ್ರೆಡಿ ರೆಸ್ಟ್ ಮಾಡ್ತಿದ್ದಾಳೆ. ಅದಾದಮೇಲೆ ಈ ರೂಮಿಗೆ ಮ್ಯಾಟ್ ಬಿ ಇಲ್ಲೆಲ್ಲರ ಇರುತ್ತೆ. ಸ್ವಿಚ್, ಇಲ್ಲೊಂದು ರೂಮ್, ಕಂಪ್ಲೀಟ್ ರೂಮ್, ವಾಶ್ರೂಮ್ ಎಲ್ಲ ಇದೆ. ಅದಾದಮೇಲೆ ಇಲ್ಲಿ ಒಂದು ವಾಶ್ರೂಮ್ ಮತ್ತು ಇಲ್ಲಿ ಅದಾದಮೇಲೆ ಇಲ್ಲಿ ಅಡುಗೆ ಮನೆ ಕಂಪ್ಲೀಟ್ಲಿ ಮೇಸಪ್ ಇದೆ. ಬಟ್ ಇದು ನಮ್ಮ
ಏರಿಯಾ ಅಲ್ಲ, ನಮ್ಮ ಏರಿಯಾ ಬಂದು ಈ ರೂಮ್, ಇದು ನಮಗೆ ಇನ್ನೊಂದು ರೂಮ್. ಇದಾಗಿತ್ತು ನಾವು ಉಳಿದಿರುವ ಮನೆಯ ಈ ಮನೆಯ ಹೋಮ್ ಸ್ಟೇ ಇನ್ ಚಿಕ್ಕಮಗಳೂರು ಮೂಡಿಗೆರೆ. ಎಲ್ಲ ಕಂಪ್ಲೀಟ್. ಇದು ಒಂದು ಬ್ಲಾಗ್ ಆಗಿ ಬರುತ್ತೆ ನೋಡಿ, ಎಂಜಾಯ್ ಮಾಡಿ. ಇಲ್ಲಿಗೆ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್. ಬಾಯ್ ಬಾಯ್.